ಇಂಟೆಲಿಜೆನ್ಸ್ ಯಾವ್ದಾವ್ದು ಅಂತ ಅವಳದು ಮ್ಯಾಥ್ಸ್ ತುಂಬಾ ಚೆನ್ನಾಗಿದೆ, ನ್ಯೂಮರಿಕಲ್ ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ, ಮತ್ತೆ ಇನ್ನೊಂದು ಲೀಡರ್ಶಿಪ್ ಮಾಡ್ತಾಳೆ, ಎಲ್ಲರನ್ನೂ ತಗೊಂಡು ಅವಳೇ ಲೀಡರ್ ಮಾಡೋಕ್ಕೂ ಇದು ಮಾಡ್ತಾಳೆ. ಅವಳ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ. ಆ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿರೋದ್ರಿಂದ ಮುಂದೆ ಭವಿಷ್ಯದಲ್ಲಿ ನಾವು ಅವಳನ್ನ ಲೀಡರ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಈ 3 ಇಂಟೆಲಿಜೆನ್ಸ್ ನಮಗೆ MI ವಿಂಗ್ಸ್ ಇಂದ ಅವಳಲ್ಲಿ ಇರೋ ಸ್ಟ್ರೆಂತ್ ಗೊತ್ತಾಯ್ತು. ಚಿಕ್ಕ ವಯಸ್ಸಲ್ಲೇ ಮಲ್ಟಿಪಲ್ ಇಂಟೆಲಿಜೆನ್ಸ್ ಯಾವ್ದಾವ್ದು ಅವರಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡ್ರೆ ಪೇರೆಂಟ್ಸ್, ಮುಂದೆ ಅವರು ಅವ್ರ ಭವಿಷ್ಯದಲ್ಲಿ ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಮುಂದೆ ಬರ್ತಾರೆ ಅನ್ನೋದನ್ನ ತಿಳ್ಕೋಬಹುದು. MI ವಿಂಗ್ಸ್ ಅಲ್ಲಿ ತುಂಬಾ ಡೈಲಿ ಆಕ್ಟಿವಿಟಿ ಮಾಡಿಸಿದ್ದಾರೆ ನನ್ನ ಮಗಳಿಗೆ. ಹಂಗಾಗಿ ಯಾವ್ಯಾವ ಆಕ್ಟಿವಿಟಿಯಲ್ಲಿ ಅವ್ಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೋ ಮುಂದೆ ಅವರಿಗೆ ಫ್ಯೂಚರ್ ಅಲ್ಲಿ ಯಾವ್ದ್ರಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಕ್ಟಿವಿಟಿಯಿಂದನೇ ಎಲ್ಲದನ್ನು ಕಲಿಸ್ತಾ ಬಂದಿದ್ದಾರೆ. ಈವನ್ ನ್ಯೂಮೆರಿಕ್ ನಂಬರ್ಸ್ ಆಗಲಿ, ಹಂಗೆ ಫೋನಿಕ್ ಸೌಂಡ್ಸು, ABCDs, ಆಮೇಲೆ ಈ EVS ಅನ್ನೋದು ಸೈನ್ಸ್ ಸಹ ಆಕ್ಟಿವಿಟಿ ಮೂಲಕನೇ ಕಲಿಸ್ತಾ ಬಂದಿರೋದ್ರಿಂದ ಅವರಿಗೆ ಯಾವ ತರ ಒಂದು ಮುಂದೆ ಓದ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ.